ಇಸಿನ ಉಲ್ಫಾ ಉಗ್ರ ಬಂಧನದ ಬೆನ್ನಲ್ಲೇ ಪಾಕಿಸ್ತಾನ ಪ್ರಜೆ ಬಂಧನ ಆಗಿದೆ. 4 ವಿದೇಶಿ ಪ್ರಜೆಗಳು ಸೇರಿದಂತೆ ಓರ್ವ ಪಾಕಿಸ್ತಾನ ಪ್ರಜೆ ಬಂಧನ ಆಗಿದೆ. ಜಗಣಿ ಬಳಿ ಪಾಕಿಸ್ತಾನ ಪ್ರಜೆ ಸೇರಿದಂತೆ 4 ವಿದೇಶಿಗರ ಬಂಧನ ಆಗಿರುವಂತದ್ದು. ವಿದೇಶಿ ಪ್ರಜೆಗಳ ಬಂಧನ ಆಗಿದೆ ಯಶಸ್ವಿಯಾಗಿ. ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಜಗಣಿಯಲ್ಲಿ ಯಶಸ್ವಿಯಾಗಿ ಇವರನ್ನ ಬಂಧಿಸಲಾಗಿರುವಂತದ್ದು. ವಿದೇಶಿ ಪ್ರಜೆಗಳನ್ನು ಪ್ರಜೆಗಳ ವಿದೇಶಿ ಪ್ರಜೆಗಳ ಉಲ್ಫಾ ಉಗ್ರ ಬಂಧನ ಬೆನ್ನಲ್ಲೇ ಪಾಕಿಸ್ತಾನ ಪ್ರಜೆಗಳ ಬಂಧನ ಆಗಿರುವಂತದ್ದು. 3 ದಿನಗಳ ಹಿಂದೆಯಷ್ಟೇ ನಿಷೇಧ ಉಲ್ಫಾ ಸಂಘಟನೆಗಳು ಸೇರಿದಂತೆ ಶಂಕಿತ ಉಗ್ರರನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಂದ್ರೆ NIA ಭರ್ಜರಿಯಾಗಿ ಬೇಟೆಯಾಡಿತ್ತು. ಉಲ್ಫಾ ಉಗ್ರರನ್ನ ಬಂಧಿಸೋದ್ರಲ್ಲಿ ಯಶಸ್ವಿಯಾಗಿತ್ತು. ಅದರ ನಡುವೆ ಈಗ ಪಾಕಿಸ್ತಾನ ಪ್ರಜೆ ಬಂಧನ ಆಗಿದೆ. 4 ವಿದೇಶಿ ಪ್ರಜೆಗಳನ್ನ ಸೇರಿದಂತೆ ಓರ್ವ ಪಾಕಿಸ್ತಾನ ಪ್ರಜೆಯ ಬಂಧನ ಕೂಡ ಆಗಿರುವಂತದ್ದು. ಜಿಗಣಿ ಬಳಿ ಪಾಕಿಸ್ತಾನ ಪ್ರಜೆ ಸೇರಿದಂತೆ 4 ವಿದೇಶಿ ಪ್ರಜೆಗಳ ಬಂಧನ ಕೂಡ ಆಗಿರುವಂತದ್ದು. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಜಿಗಣಿ ಬಳಿಯ ಅಪಾರ್ಟ್ಮೆಂಟ್ನಲ್ಲಿ ಕುಟುಂಬ ಸಮೇತ ವಾಸವಿದ್ದಂತಹ ಕುಟುಂಬ ರಾತ್ರಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಸಿಲುಕಾಕೊಂಡಿರುವಂತದ್ದು. ಗಮನಿಸಬಹುದು ದೃಶ್ಯಗಳನ್ನ. ಬೆಂಗಳೂರಿನಲ್ಲೂ ಟೆರರಿಸ್ಟ್ ಹೆಜ್ಜೆ ಗುರುತುಗಳು ಕಾಣಲಾರಂಭಿಸಿದ್ಯಾ ಅಂತಂದ್ರೆ ಹೌದು ಅಂತಾನೆ ಹೇಳಬಹುದು. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ನಂತರ ಗುಪ್ತಚರ ಇಲಾಖೆ ಬೆಂಗಳೂರು ನಗರದ ಮೇಲೆ ಒಂದು ಕಣ್ಣಿಟ್ಟಿದೆ. ಕಳೆದ 3-4 ದಿನಗಳ ಹಿಂದೆ ನಿಷೇಧಿತ ಉಲ್ಫಾ ಸಂಘಟನೆಗೆ ಸೇರಿದ ಶಂಕಿತ ಉಗ್ರರನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆ ಮತ್ತು ಅಸ್ಸಾಂ ಪೊಲೀಸರು ಬೆಂಗಳೂರಿನಲ್ಲಿ ಬಂಧಿಸಿದ್ರು. ಇದೀಗ 4 ವಿದೇಶಿ ಪ್ರಜೆಗಳು ಸೇರಿದಂತೆ ಓರ್ವ ಪಾಕಿಸ್ತಾನಿ ಪ್ರಜೆಯನ್ನ ಬಂಧಿಸಲಾಗಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಜಿಗಣಿ ಬಳಿ ಪಾಕಿಸ್ತಾನ ಪ್ರಜೆ ಸೇರಿದಂತೆ 4 ವಿದೇಶಿ ಪ್ರಜೆಗಳನ್ನ ಬಂಧಿಸಲಾಗಿರುವಂತದ್ದು. ಜಿಗಣಿ ಬಳಿಯ ಅಪಾರ್ಟ್ಮೆಂಟ್ನಲ್ಲಿ ಕುಟುಂಬ ಸಮೇತ ವಾಸವಿದ್ರು. ರಾತ್ರಿ ಕಾರ್ಯಾಚರಣೆ ನಡೆಸಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಜಿಗಣಿ ಪೊಲೀಸ್ ಠಾಣೆಗೆ ಸೈಬರ್ ಕ್ರೈಂ ಪೊಲೀಸರ ಆಗಮನ ಆಗಿದೆ. ಸೈಬರ್ ಕ್ರೈಂ ಇನ್ಸ್ಪೆಕ್ಟರ್ ಪ್ರವೀಣ್ ಕುಮಾರ್ ಎಂಟ್ರಿ ಕೊಟ್ಟಿದ್ದಾರೆ. ಪಾಕ್ ಪ್ರಜೆ ಬಂಧನದ ಹಿನ್ನೆಲೆ ಜಿಗಣಿ ಪೊಲೀಸ್ ಠಾಣೆಗೆ ಆಗಮಿಸ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು. ಪಾಕಿಸ್ತಾನ್ ಪ್ರಜೆ ಬಂಧನ ಪ್ರಕರಣ, ಆತನ ಮನೆಯಲ್ಲಿದ್ದಂತಹ ಲ್ಯಾಪ್ಟಾಪ್, ಟಿವಿ, ಮೊಬೈಲ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪೊಲೀಸರು. ಲ್ಯಾಪ್ಟಾಪ್, ಟಿವಿ, ಮೊಬೈಲ್ ವಶಕ್ಕೆ ಪಡ್ಕೊಂಡು ಠಾಣೆಗೆ ತಂದಿದ್ದಾರೆ ಅಧಿಕಾರಿಗಳು. ಲ್ಯಾಪ್ಟಾಪ್ನಲ್ಲಿನ ಡೇಟಾ ಪರಿಶೀಲನೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತದೆ. ಉಳಿದಂತೆ ಮನೆಯಲ್ಲಿ ಇನ್ನುಳಿದ ವಸ್ತುಗಳನ್ನು ಪರಿಶೀಲಿಸ್ತಾ ಇದ್ದಾರೆ ಪೊಲೀಸರು. ಜಿಗಣಿ ಪೊಲೀಸರಿಂದ ಪಾಕ್ ಪ್ರಜೆ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬರ ಹಿಂದೆ ಒಬ್ಬರಂತೆ ಪೊಲೀಸ್ ಠಾಣೆಗೆ ದೌರಾಯಿಸ್ತಾ ಇದ್ದಾರೆ ಪೊಲೀಸರು. ಸೈಬರ್ ಕ್ರೈಂ ಡಿವೈಎಸ್ಪಿ ಪರಮೇಶ್ ಭೇಟಿಯನ್ನ ನೀಡಿದ್ದಾರೆ. ಜಿಗಣಿ ಪೊಲೀಸ್ ಠಾಣೆಗೆ ಆಗಮಿಸಿ ಪರಮೇಶ್ವರ್ ಅವರು ಮಾಹಿತಿಯನ್ನ ಕಲೆ ಹಾಕಿಕೊಳ್ತಿದ್ದಾರೆ. ಒಟ್ಟಾರೆಯಾಗಿ ಈ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಅಧಿಕಾರಿಗಳು ಬಹಳ ಆಕ್ಟಿವ್ ಆಗೋಗ್ಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇಂತಹ ಘಟನೆ ಮತ್ತೆ ಮರುಕಳಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ದಾರೆ, ಸಾಕಷ್ಟು ಶ್ರಮವನ್ನ ಹಾಕ್ತಾ ಇದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹಾಗಾಗಿನೇ ಉಲ್ಫಾ ಉಗ್ರ ಬಂಧನದ ಬೆನ್ನಲ್ಲೇ ಈಗ ಪಾಕಿಸ್ತಾನ್ ಪ್ರಜೆಯ ಬಂಧನ ಕೂಡ ಆಗಿರುವಂತದ್ದು. ಆತನಿಗೆ ಸಂಬಂಧಪಟ್ಟಿರುವಂತಹ ಮೊಬೈಲ್ಸ್ಗಳು, ಲ್ಯಾಪ್ಟಾಪ್ಗಳು, ಟಿವಿಗಳು ಸೇರಿದಂತೆ ಇತರ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಈಗಾಗಲೇ ಪೊಲೀಸರು ವಶಪಡಿಸಿಕೊಂಡು ಅದರಲ್ಲಿ ಏನ್ ಡೇಟಾಸ್ ಇದೆ, ಏನೇನೆಲ್ಲ ಡೇಟಾಸ್ ಕಲೆಕ್ಟ್ ಮಾಡಿದ್ದಾರೆ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ.
ರೈಟ್